ಕಣ್ಣಿನ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನೀವು ಏನಪ್ಪ ಅಂದರೆ ವಿಷಯ ಈ ಒಂದು ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡೋಣ ಅಂತ. ಏನಪ್ಪ ಒಂದು ಅಪ್ಡೇಟ್ ಅಂದರೆ ತುಂಬ ಜನ ನನಗೆ ಕೇಳ್ತಾ ಇದ್ದಿದ್ದು ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬರೋ ರ್ಯಾಪಿಡೋದಲ್ಲಿ ಬಂದು ಸಬ್ಸ್ಕ್ರಿಪ್ಷನ್ ಇದೆ, 0 ಕಮಿಷನ್ ಸಬ್ಸ್ಕ್ರಿಪ್ಷನ್ ಇದೆ, ನೀವು ಯಾಕೆ ತಗೊತಾ ಇಲ್ಲ ಅಂತ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಲೈಕ್ ಅದನ್ನು ಯಾವ ರೀತಿ ತಗೋಬೇಕು, ಆಮೇಲೆ ಯಾರ್ಯಾರಿಗೆ ಮಾತ್ರ ಅದು ಬರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಇದೇನಿದೆ ಇದು ಎಲ್ಲರಿಗೂ ಬರಲ್ಲ, ಓನ್ಲಿ ಅಂದರೆ ಕೆಲವ್ರಿಗೆ ಮಾತ್ರ ಬರ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಯಾರಿಗೆ ಬರುತ್ತೆ ಅಂತ ಅನ್ನೋದಾದರೆ ಯಾರಿಗೂ ಗೊತ್ತಿಲ್ಲ. ನಾನು ಕಂಪ್ನಿಯವ್ರನ್ನ, ರ್ಯಾಪಿಡೋ ಕಂಪ್ನಿಯವ್ರನ್ನ ನನ್ನ ಕಾಂಟ್ಯಾಕ್ಟ್ ಮುಖಾಂತರ ಹೋಗಿ ಕೇಳ್ಪಟ್ಟಂಗೆ ನಾನು ತಿಳ್ಕೊಂಡಿದ್ದೇನಪ್ಪ ಅಂದರೆ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಏನಿದೆ ಈ ಒಂದು ಪ್ಲ್ಯಾನ್ ಬಂದುಬಿಟ್ಟು ಆ್ಯಕ್ಚುಲಿ ಯಾವ ಥರಪ್ಪ ಅಂದರೆ ಕೆಲವ್ರಿಗೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಯಾರಿಗೆ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂದರೆ ಅದು ಗೊತ್ತಿಲ್ಲ, ಬಿಕಾಸ್ ಇದು ಆಟೋಮೆಟಿಕ್ ಸಿಸ್ಟಮಿಂದ ತಗೊಳುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಾನು ಅಂದ್ಕೊಂಡಿರೋ ಪ್ರಕಾರ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ನನ್ನ ಪ್ರಕಾರ ಯಾರು ಜಾಸ್ತಿ ಡ್ಯೂಟಿ ಮಾಡ್ತಾರೆ, ಯಾರು ಲಾಗಿನ್ ಜಾಸ್ತಿ ಹೊತ್ತು ಕೊಡ್ತಾರೆ ಅವ್ರಿಗೆ, ಅಥವಾ ಯಾರು ಡ್ಯೂಟಿಗೆ ಬರಲ್ಲ ಅಂತ ಇರ್ತಾರಲ್ಲ ಅಂಥವ್ರಿಗೆ ಏನಾದರೂ ಬರಬಹುದು ಅಂತ ನನ್ನ ಒಂದು ಅನಿಸಿಕೆ. ಓಕೆನಾ, ನನ್ನ ಒಪಿನಿಯನ್ ಅಷ್ಟೇ ಇದು. ಓಕೆ, ಇದೇ ಪಕ್ಕ ಅಂತ ನಾನು ಹೇಳಲ್ಲ. ಸೊ ಇದು ಸಬ್ಸ್ಕ್ರಿಪ್ಷನ್ ಬಂದುಬಿಟ್ಟು ಎಲ್ಲರಿಗೂ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ನನಗೆ ಕೊಡ್ತಾನೆ ಇಲ್ಲ, ಅದು ಯಾಕಂತಾನೆ ಗೊತ್ತಿಲ್ಲ. ನಾನು ಕಾಲ್ ಮಾಡಿ ಸರ್ ನನಗೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಕೊಡಿ ಸರ್ ಅಂತ ಕೇಳಿದ್ರು ಇಲ್ಲ ನಿಮಗೆ ಕೊಡೋಲ್ಲ ಸರ್, ಇದು ಆಪ್ಷನ್ನು ಯಾರಿಗೆ ಬರುತ್ತೆ, ಹೆಂಗೆ ಬರುತ್ತೆ ಏನೂ ಗೊತ್ತಾಗಲ್ಲ, ನಿಮಗೆ ಬರೋವರೆಗೂ ನೀವು ಕಾಯಲೇಬೇಕಾಗುತ್ತೆ. ಇದು ಒಳ್ಳೆ ಹೆಂಗೆ ಅನ್ಸ್ಬಿಡ್ತಂದ್ರೆ ಅಲ್ಲ ಗುರು, ನಾವು ದುಡ್ಡು ಕಟ್ತೀವಿ, ನಮಗೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಕೊಡಿ, ಎಲ್ಲರಿಗೂ ಕೊಡ್ತಿದ್ದೀರಾ ಅಂತ ನಮಗೂ ಕೊಡಿ ಅಂತ ಕೇಳಿದ್ರೆ ಇಲ್ಲ ಅಂತಿದ್ದಾರೆ. ಓಕೆ, ಈಗ ನಾವು ಏನು ಹೇಳ್ಬೇಕೋ ಗೊತ್ತಾಗಲಿಲ್ಲ, ಯಾಕಂದರೆ ನಾವು ಕಷ್ಟಪಟ್ಟು ಡ್ಯೂಟಿ ಮಾಡ್ತೀನಿ, ನನಗೆ ಸಬ್ಸ್ಕ್ರಿಪ್ಷನ್ ಕೊಡಿ ಅಂದರೆ ಕೊಡಲ್ಲ ಅಂದರೆ ಏನು ಹೇಳೋಕ್ಕಾಗುತ್ತೆ, ನಾವೇನು ಹೇಳೋಕ್ಕಾಗಲ್ಲ. ಸೊ ಓಕೆ, ಈಗ ಮೈನ್ ಥಿಂಗ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅಂದರೆ ಏನು ಅಂತ ಕೆಲವರಿಗೆ ಗೊತ್ತಿಲ್ವ, ಒಂದು ಚಿಕ್ಕದಾಗಿ ತಿಳಿಸ್ಕೊಡ್ಬಿಟ್ಟು ಅದಾದಮೇಲೆ ಅದು ಯಾವ ರೀತಿ ಇರುತ್ತೆ, ಅದನ್ನ ಹೆಂಗೆ ತಗೋಬೇಕು, ಅದು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅಂದರೆ ಏನಪ್ಪ ಅಂದರೆ ನಾವು ಡ್ಯೂಟಿ ಮಾಡುವಾಗ ಇಷ್ಟು % ಕಮಿಷನ್ ಅಂತ ನಾವು ಆ ಆ್ಯಪ್ ಅವ್ರಿಗೆ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 5%, 10%, 20%, 2 ಈ ಥರ ಪರ್ಸೆಂಟೇಜ್ ನಾವು ಒಂದು ಡ್ಯೂಟಿಯಲ್ಲಿ ಅಂದರೆ ₹100 ಡ್ಯೂಟಿ ಎತ್ಕೊಂಡಿದ್ದೀವಿ ಅಂದರೆ ಅದರಲ್ಲಿ ಒಂದು ₹10, ₹15, ₹20 ನಾವು ಕಂಪ್ನಿ ಕೊಡಬೇಕಾಗುತ್ತೆ. ಸೊ ಇದನ್ನು ಏನು ಮಾಡ್ತಾರೆ ಅಂದರೆ ಫಸ್ಟೇ ಒಂದು ಸಬ್ಸ್ಕ್ರಿಪ್ಷನ್ ಅಂತ ತೊಗೊಂಡ್ಬಿಟ್ರೆ ಇಷ್ಟು ಅಮೌಂಟ್, ಒಂದು ದಿನಕ್ಕೆ ಇಷ್ಟು, ಒಂದು ವಾರಕ್ಕೆ ಇಷ್ಟು, 3 ದಿವಸಕ್ಕೆ ಇಷ್ಟು ಅಂತ ಒಂದು ಅಮೌಂಟ್ ಇರ್ತದೆ. ಆ ಅಮೌಂಟ್ನ ಕಟ್ಬಿಟ್ರೆ ಈ 0 ಕಮಿಷನ್, ಈ ಕಮಿಷನ್ ಏನಂತ ಇರ್ತದೆ ಇದು ಫುಲ್ ಕಟ್ಟಂಗೆ ಇರಲ್ಲ, 0 ಥರ ನಮಗೆ ಬರುತ್ತೆ. ಸೊ ಈಗ ನಿಮಗೆ ತಿಳಿಸ್ಕೊಡ್ತೀನಿ ಅದು ಯಾವ ರೀತಿ 0 ಕಮಿಷನ್ ಏನು ಅಂತ. ಈಗ ನನ್ನ ಹತ್ರನೂ ಆ್ಯಕ್ಚುಲಿ ನನಗೂ ಇಲ್ಲ, ನಾನು ನಿಮಗೆ ವಿಡಿಯೋ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನನ್ನ ಫ್ರೆಂಡ್ ಐಡಿನ ಲಾಗಿನ್ ಮಾಡಿಕೊಂಡು ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ಸ್ನೇಹಿತರೆ. ಸೊ ಫಸ್ಟ್ ಆಫ್ ಆಲ್ ನೀವು ರ್ಯಾಪಿಡೋ ಆ್ಯಪ್ನ, ಓಕೆನಾ, ಸೊ ನೋಡಿ ಈ ರ್ಯಾಪಿಡೋ ಆ್ಯಪ್ನ ಈ ರೀತಿ ನೀವು ಡೌನ್ಲೋಡ್ ಮಾಡಿಕೊಂಡು ರ್ಯಾಪಿಡೋ ಆ್ಯಪ್ನ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಬ್ಸ್ಕ್ರಿಪ್ಷನ್ ಹೆಂಗಪ್ಪ ನೀವು ನೋಡಬೇಕು, ನಿಮಗೆ ಸಬ್ಸ್ಕ್ರಿಪ್ಷನ್ ಇದೆಯಾ, ಕೆಲವ್ರಿಗೆ ಬಂದಿದೆ ಕೆಲವ್ರಿಗೆ ಬಂದಿರಲ್ಲ. ಈಗ ನಿಮ್ಮಲ್ಲಿ ಡೌಟ್ ಇರ್ತದೆ, ಈಗ ನನಗೆ ಸಬ್ಸ್ಕ್ರಿಪ್ಷನ್ ಬಂದಿದೆಯಾ ಇಲ್ವಾ ಅಂತ ನಾನು ಹೆಂಗೆ ತಿಳ್ಕೊಬೇಕು, ಯಾವ ರೀತಿಯಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲೊಂದು ಬೆಲ್ ಗಂಟೆ ಇದೆಯಲ್ಲ, ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲೊಂದು ಗಂಟೆ ಕಾಣಿಸ್ತಿದೆಯಾ, ಒಂದು ನಿಮಿಷ, ಹಾಂ ಫೋಕಸ್ ಆಗ್ತಿಲ್ಲ, ಇಲ್ಲಿ ಗಂಟೆ ಕಾಣಿಸ್ತಿದೆಯಲ್ಲ, ಈ ಗಂಟೆನ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಾಲೆಟ್ ಅಂತ ಇರ್ತದೆ. ಸೊ ಈ ವಾಲೆಟ್ ಅಥವಾ ಮೆಸೇಜಸ್ಸಲ್ಲಿ ಇರ್ತದೆ, ಸಾರಿ ಈ ವಾಲೆಟ್ ಅಥವಾ ಮೆಸೇಜಲ್ಲಿ ಇಲ್ಲಿ ನಿಮಗೆ ಇಲ್ಲಿ ಗೊತ್ತಾಗ್ತದೆ ಏನು ಆಫರ್ ಇದೆ, ಏನೆಲ್ಲ ಇದೆ ಏನು ಅಂತ. ಇಲ್ಲಿ ನೋಡಿ, ಫಸ್ಟು 50% ಮೋರ್ ಅರ್ನಿಂಗ್ಸ್, ಇವೆಲ್ಲ ಏನಪ್ಪ ಅಂದರೆ ಆಫರ್ಸು ಮತ್ತು ಇನ್ಫಾರ್ಮೇಷನು. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟೋನಿದ್ದಾನ ಪೇ $249 ಆ್ಯಂಡ್ ಗೆಟ್ ಅನ್ಲಿಮಿಟೆಡ್ ಅರ್ನಿಂಗ್ಸ್ ರೈಟ್ 0 ಕಮಿಷನ್ ಸ್ಪೆಷಲ್ ಕ್ರಿಸ್ಮಸ್ ಆಫರ್ ಆನ್ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್. ಓಕೆ, ಸೊ ಇದು ನೋಡಿ, ಇದು ನನ್ನ ಫ್ರೆಂಡ್ ಐ ಡಿ ಇದರಲ್ಲಿ ಬಂದೈತೆ. ಈಗ ನನ್ನ ಐ ಡಿ ಓಪನ್ ಮಾಡಿ ನೋಡ್ತೀನಿ, ನನ್ನ ಐ ಡಿಯಲ್ಲಿ ಬರೋದೇ ಇಲ್ಲ. ನನ್ನ ಐ ಡಿ ಡ್ಯೂಟಿ ಆಫ್ ಆನ್ ಮಾಡ್ತೀನಿ, ಯಾಕಪ್ಪ ಅಂದರೆ ವಾಲೆಟ್ ಆಗಿದೆ. ಸೊ ಇಲ್ಲಿ ನೋಡಿ, ನನಗೆ 5% ಕಮಿಷನ್ ಇದೆ, ನನಗೆ ಆ ಪ್ಲ್ಯಾನೇ ಇಲ್ಲ. ಸೊ ಇದು ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅಂತ ಗೊತ್ತಾಗೋದೇ ಇಲ್ಲ. ಸೊ ಈಗ ನನ್ನ ಫ್ರೆಂಡ್ ಐಡಿಯಲ್ಲಿ ನಿಮಗೆ ತೋರಿಸೋಂತಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ಇಲ್ಲಿ ನಿಮಗೆ ಹೋದರೆ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಬಂದಿದೆ ನೋಡಿ, ಇವ್ರಿಗೆ ಬಂದಿದೆ ನನಗೆ ಬಂದಿಲ್ಲ. ಸೊ ಇಲ್ಲಿ ಬಂದಿದೆಯಲ್ಲ, ಇಲ್ಲಿ ನೋಡಿ. ಸೊ ಇದನ್ನು ಯಾವ ರೀತಿ ಈ ಥರ ಮೆಸೇಜ್ ಬಂದಿದೆ ನಿಮಗೆ ಅಂದರೆ ನೀವು ಖಂಡಿತ ನಿಮಗೆ ಎಲಿಜಿಬಿಲಿಟಿ ಇದ್ದೀರಾ ನೀವು ಅಂತ. ಈಗ ನೀವು ಎಲಿಜಿಬಿಲಿಟಿ ತಗೋಬೇಕು, ಅದನ್ನು ಹೆಂಗೆ ನೀವು ತಗೋಬೇಕು ಅಂದರೆ ಇಲ್ಲಿ 3 ಡಾಟ್ಸ್ ಇರ್ತದೆ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನಿಮ್ಮ ಪ್ರೊಫೈಲ್ ಇರ್ತದೆ, ಅರ್ನಿಂಗ್ಸ್, ಇನ್ಸೆಂಟಿವ್, ರಿವಾರ್ಡ್ಸ್ ಇದೆಲ್ಲ ಇದರಲ್ಲಿ ಇಲ್ಲಿ ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅರ್ನಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೆಳಗಡೆ ತೋರಿಸ್ತಾ ಇರ್ತದೆ, ನಿಮಗೆ ಕಾಣಿಸ್ತಿದೆಯಾ, ಒಂದು ಸೆಕೆಂಡ್ ಫೋಕಸ್ ಆಗ್ತಿದೆ. ಇಲ್ಲಿ ನೋಡಿ, ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ 0 ಕಮಿಷನ್ ರೈಟ್ಸು. ಸೊ ಈಗ ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಸೆಲೆಕ್ಟ್ ಯುವರ್ ನೆಕ್ಸ್ಟ್ ಪ್ಲ್ಯಾನ್, ಆಲ್ ದಿಸ್ ಪ್ಲ್ಯಾನ್ ಆರ್ ವ್ಯಾಲಿಡ್ ಫಾರ್ ಬೈಕ್ ಬೂಸ್ಟ್ ಆ್ಯಂಡ್ ಬೈಕ್ ಟ್ಯಾಕ್ಸಿ ಅಂತೆ.
ಓಕೆ. ಸೊ ಇಲ್ಲಿ ನಿಮಗೆ ಯಾವ ಥರಪ್ಪ ಅಂದರೆ ನೋಡಿ, ಒಂದು ದಿನಕ್ಕೆ 49 ರೂಪಾಯಿ ಕಟ್ಟಿದ್ರೆ ಒಂದು ದಿನ ಅಂದರೆ ಒಂದು ದಿನ ಪೂರ್ತಿ ನೀವು ಅರ್ನಿಂಗ್ 1000 ರೂಪಾಯಿ ಮಾಡ್ಕೋಬಹುದು. ಅಂದರೆ ಅಂದಾಜು ಅವನು ಅಂದರೆ ಒಂದು 1000 ರೂಪಾಯಿ ಅರ್ನಿಂಗ್ಸ್ವರೆಗೂ ನಿಮಗೆ 0 ಕಮಿಷನ್ ಕೊಟ್ಟಿರ್ತಾನೆ. ಓಕೆ, ಒಂದು 1000 ರೂಪಾಯಿ ಆದಮೇಲೆ ಮೋಸ್ಟ್ಲಿ ಕಮಿಷನ್ ಕಟ್ ಮಾಡ್ಕೊತಾನೆ 5% ಸಮಥಿಂಗ್. ಅದಾದಮೇಲೆ 3 ಡೇಸ್ಗೆ ಬಂದುಬಿಟ್ಟು 2500 ರೂಪಾಯಿ 99 ರುಪೀಸು. ಸೊ ಇದು ಒಂದು ಪ್ಲ್ಯಾನ್ ಇದೆ. ಸೊ ಇದು 2ನೇ ಪ್ಲ್ಯಾನು. 3ನೇ ಪ್ಲ್ಯಾನ್ ಬಂದುಬಿಟ್ಟು 7 ಡೇಸ್ಗೆ 249 ರುಪೀಸ್ ಕಟ್ಟಿದ್ರೆ ಅನ್ಲಿಮಿಟೆಡ್ ಅರ್ನಿಂಗ್ಸು. ಅಂದರೆ ನೀವು ಎಷ್ಟು ಡ್ಯೂಟಿಗಳು ಮಾಡಿಕೊಂಡ್ರು, ಎಷ್ಟು ಅರ್ನಿಂಗ್ಸ್ ಮಾಡಿಕೊಂಡ್ರು ನಿಮಗೆ ಯಾವುದೇ ರೀತಿ ಕಮಿಷನ್ಸ್ನ ಕಟ್ ಮಾಡ್ಕೊಳ್ಳಲ್ಲ. ಸೊ ನನ್ನ ಪ್ರಕಾರ ನನ್ನನ್ನು ಕೇಳಿದ್ರೆ ಡೇ 1 ನಿಮ್ಗೆ 1 ದಿನದ ಬೇಕು, 3 ದಿವಸ ಬೇಕು, 3 ಆಪ್ಷನ್ ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಇದು ಅಮೌಂಟ್ ನಿಮಗೆ ಒಂದು ನಿಮಿಷ ಫೋಕಸ್ ಆಗ್ತಿದೆಯಾ? ಓಕೆ, ಇಲ್ಲಿ ನೋಡಿ ಅಮೌಂಟ್ ಬಂದು ಆ್ಯಕ್ಚುಲಿ ಇಲ್ಲಿ ನಿಮಗೆ ಒಂದು ಸೆಕೆಂಡು. ಓಕೆ, ಇಲ್ಲಿ ನೋಡಿ ಅಮೌಂಟ್ ಬಂದು ನಿಮಗೆ ಫಸ್ಟು ಡೇ 1ಗೆ 79 ಇದ್ದಿದ್ದು ಇವಾಗ 49 ಮಾಡಿದ್ದಾರೆ. 199 ಇದ್ದಿದ್ದು 99 ಮಾಡಿದ್ದಾರೆ. 1000 ಇದ್ದಿದ್ದು 249 ಮಾಡಿದ್ದಾರೆ. ಇದೇನಕ್ಕಪ್ಪ ಅಂದರೆ ಲೈಕ್ ಇವಾಗ ಕ್ರಿಸ್ಮಸ್ ಆಫರ್ ಇದೆಯಲ್ಲ, ಸೊ ಅದಕ್ಕೋಸ್ಕರ. ಸೊ ಇದಕ್ಕೇನಾದರೂ ಕಂಡೀಷನ್ಸ್ ಇದೆಯಾ ಅಂತಂದರೆ ಇಲ್ಲಿ ಕಂಡೀಷನ್ಸ್ ಇದೆ, ನೋಡ್ಕೊಂಬಿಡಿ. ಇದನ್ನು ನಾನು ನಿಮ್ಗೆ ಒಂದ್ಸರಿ ಹೇಳ್ಬಿಡ್ತೀನಿ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಪ್ಪ ಅಂದರೆ GST ವಿಲ್ ಬಿ ಚಾರ್ಜ್ಡ್ ಆನ್ ಪ್ಲ್ಯಾನ್ ಪರ್ಚೇಸು. ನೋ ರಿಫಂಡ್ಸ್ ವಿಲ್ ಬಿ ಗಿವ್ ಒನ್ಸ್ ಪ್ಲ್ಯಾನ್ ಈಸ್ ಪರ್ಚೇಸ್ಡ್. ನೀವು ಒಂದು ಸರಿ ಪ್ಲ್ಯಾನ್ ತೊಗೊಂಡ್ಬಿಟ್ಮೇಲೆ ನನಗೆ ವಾಪಸ್ ನನಗೆ ಬೇಡ ಪ್ಲ್ಯಾನ್ ಬೇಡ, ನನಗೆ ಅಮೌಂಟ್ ಕೊಡಿ ಅಂದರೆ ಅಮೌಂಟ್ ಕೊಡೋಲ್ಲ. ಯು ವಿಲ್ ನಾಟ್ ರಿಸೀವ್ ಆರ್ಡರ್ಸ್ ಅಂಟಿಲ್ ದೇ ಆರ್ ಇನ್ ಆ್ಯಕ್ಟಿವ್ ರೀಚಾರ್ಜ್ ಪ್ಲ್ಯಾನ್. ಯು ವಿಲ್ ನಾಟ್ ರಿಸೀವ್ ಆರ್ಡರ್ಸ್. ನನ್ನ ಪ್ರಕಾರ ಇದು ರೀಚಾರ್ಜ್ ಆಗೋವರೆಗೂ ಆರ್ಡರ್ಸ್ ಏನೋ ಕೊಡೋಲ್ಲ ಅಂತ ನನಗೂ ಇದು ಅಷ್ಟು ಆಗಿಲ್ಲ. ನಾನು ಇಂಗ್ಲೀಷಲ್ಲಿ ಅಷ್ಟು ಇದಿಲ್ಲ, ವೀಕೆ. ಪ್ಲ್ಯಾನ್ ಈಸ್ ಆ್ಯಕ್ಟಿವ್ ಫಾರ್ ಬೈಕ್ ಬೂಸ್ಟ್ ಆ್ಯಂಡ್ ಬೈಕ್ ಟ್ಯಾಕ್ಸಿ. ಓಕೆ, ಎಕ್ಸ್ಪೈರಿ ಡೇಟ್ ಇನ್ ಅಪ್ಲಿಕೇಬಲ್ ಫಾರ್ ಆಲ್ ಪ್ಲ್ಯಾನ್ಸು. ಸೊ ಇಷ್ಟಿರ್ತದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಅದು ಬಿಟ್ಟರೆ ನಿಮ್ಗೇನೂ ಇಲ್ಲ. ನಿಮ್ಗೆ ಬೇಕು ಅಂದರೆ ನೀವು ತಗೊಂಡು ಅರ್ನಿಂಗ್ಸ್ನ ಮಾಡ್ಕೊಬಹುದು. ಇದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಸಬ್ಸ್ಕ್ರಿಪ್ಷನ್ಸು. ಸೊ ತುಂಬ ಜನ ಕೇಳ್ತಾ ಇದ್ರಿ ಬ್ರೋ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ಡ್ಯೂಟಿ ಮಾಡಿ ಅಂತ. ಬಟ್ ನನಗೆ ಅದು ನನ್ನ ಐಡಿಗೆ ಕೊಟ್ಟಿಲ್ಲ. ಬಟ್ ಯಾವಾಗಾದರೂ ಒಂದು ದಿವಸ ನಿಮಗೋಸ್ಕರ ಟ್ರೈ ಮಾಡೋಕ್ಕೋಸ್ಕರ ನಾನು ಹುಡುಗಂದು ಐಡಿ ತೊಗೊತೀನಿ. ಬಟ್ ಆದರೆ ಇವತ್ತು ತಗೊಳಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಅವನು ಡ್ಯೂಟಿ ಮಾಡ್ತಾ ಇರೋದ್ರಿಂದ. ಸೊ ನಾನು ಕೇಳಿದ್ದೀನಿ ನಮಗೂ ಕೊಡಿ ಅಂತ. ಸೊ ಕೊಡ್ತಾ ಇಲ್ಲ. ಮತ್ತು ನಾನು ಇನ್ನೊಂದು ಸರಿ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ಇದು ಎಲ್ಲರಿಗೂ ಕೊಡಲ್ಲ. ಇದು ಕೆಲವ್ರಿಗೆ ಮಾತ್ರನೇ. ಈಗ ನೋಡಿ ನನ್ನ ಐಡಿಗೆ ಬಂದಿಲ್ಲ, ನನ್ನ ಫ್ರೆಂಡ್ ಐಡಿಗೆ ಬಂದಿದೆ. ಸೊ ಈ ಥರ ಲೈಕ್ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಸೊ ಬಂದವರು ಬಾಸುಂಡೆ ಥರ ಯೂಸ್ ಮಾಡ್ಕೊಳ್ಳೋದು ಬೆಟರು. ಏನಕ್ಕಪ್ಪ ಅಂದರೆ ಲೈಕ್ ಒಂದು ದಿನಕ್ಕೆ ನನ್ನ ಪ್ರಕಾರ ಹತ್ತತ್ರ ಒಂದು ಕರೆಕ್ಟಾಗಿ ಡ್ಯೂಟಿ ಮಾಡಿದ್ರೆ ಫುಲ್ ಫ್ಲೆಜ್ಡಾಗಿ ಒಂದು ಫುಲ್ ಟೈಮ್ ಅಂದರೆ ಒಂದು 10 ಅವರ್ ವರ್ಕ್ ಮಾಡ್ತೀನಿ ಅಂದರೆ ಹತ್ತತ್ರ ನಿಮ್ಗೆ ಒಂದು 200 ರೂಪಾಯಿ ಆದ್ರೂ ನಿಮಗೆ ಕಮಿಷನ್ ಕಟ್ಟಾಗುತ್ತೆ. ಸೊ ಅದೇ 200 ರೂಪಾಯಿ ನೀವು ಸೇವ್ ಮಾಡ್ಕೊತೀರಾ ಒಂದು ದಿನ ನೀವು ಕರೆಕ್ಟಾಗಿ ರೀಚಾರ್ಜ್ ಮಾಡ್ಕೊಂಡ್ರೆ. ಸೊ ಇದೊಂಥರ ಚೆನ್ನಾಗಿದೆ, ಓಕೆನಾ. ಬಟ್ ಆದರೆ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಕಂಪ್ನಿಯವ್ರ ಹತ್ರ ಇದನ್ನು ಎಲ್ಲರಿಗೂ ಕೊಡಿ. ಅಥವಾ ಇಲ್ಲ ಅಂದರೆ ಇದು ಒಂದು ಕಂಡೀಷನ್ಸ್ ಕೊಡಿ. ಅಂದರೆ ಈ ಥರ ಇಷ್ಟು ಅವರ್ಸ್ ಲಾಗಿನ್ ಇಟ್ಕೊಳ್ಳಿ, ಇಷ್ಟು ಅವರ್ಸ್ ಲಾಗಿನ್ ಇದ್ದರೆ ಇಷ್ಟು ಅಮೌಂಟ್ ಬರುತ್ತೆ. ಈಗ ಅಂದರೆ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಒಂದು ವಾರ ಎಲ್ಲ ಲಾಗಿನ್ ಇರಿ, ನಿಮ್ಗೆ ನೆಕ್ಸ್ಟ್ ವೀಕ್ ನಿಮಗೆ ಲೈಕ್ 0 ಕಮಿಷನ್ ಆನ್ ಆಗುತ್ತೆ. ಈ ಥರ ಏನಾದರೂ ಸ್ವಲ್ಪ ಕಂಡೀಷನ್ಸ್ನ ಇಟ್ಬಿಟ್ಟು ಎಲ್ಲರಿಗೂ ಕೊಟ್ಟರೆ ನನ್ನ ಪ್ರಕಾರ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಇಲ್ಲೆಲ್ಲರೂ ಕಷ್ಟಪಡೋಕ್ಕೆ ಬರೋದು. ಸೊ ಒಬ್ರಿಗೆ ಕೊಡಲಿಲ್ಲ ಅಂದರೆ ಬೇಜಾರಾಗುತ್ತೆ. ಈಗ ನೋಡಿ ನನಗೂ ಬೇಜಾರು, ನಮ್ಮ ಹುಡುಗನಿಗೆ ಕೊಟ್ಟವನೇ ನನಗೆ ಕೊಡಲಿಲ್ಲ ಅಂದರೆ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನನ್ನ ಮಗ ಇವನು ಕೊಟ್ಟವನೇ ನನಗೆ ಕೊಟ್ಟಿಲ್ವಲ್ಲ ಯಾಕೆ ಅಂತ ನಾನು ಬೈಕೊಂತೀನಿ. ಸೊ ಕಂಪ್ನಿ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ಇದು ಕೊಡಂಗಿದ್ರೆ ಎಲ್ಲರಿಗೂ ಕೊಡಿ, ಕೊಡಂಗಿದ್ರಲ್ಲ ಇದನ್ನು ಚೆನ್ನಾಗಿದೆ, ಇದನ್ನೆಲ್ಲರಿಗೂ ಕೊಡಿ, ಎಲ್ಲರೂ ಯೂಟಿಲೈಸ್ ಮಾಡ್ಕೊತಾರೆ. ಸೊ ಇದಾಗಿತ್ತು ರ್ಯಾಪಿಡೋ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ನ ಡೀಟೇಲ್ಸು. ನನಗೆ ಗೊತ್ತು ಕೆಲವರು ಈಗ ಕಮೆಂಟ್ ಮಾಡ್ತಾರೆ ಅಲ್ಲೋ ಈ ವಿಚಾರ ನನಗೂ ಗೊತ್ತು ಕಣ, ನೀನೇನು ನಮಗೇನು ಎಲ್ಲ ಅವಶ್ಯಕತೆ ಇರಲಿಲ್ಲ ಅಂತ. ಬಟ್ ನಾನು ಗೊತ್ತಿರೋರಿಗೆ ದಯವಿಟ್ಟು ಈ ವಿಡಿಯೋನಲ್ಲ, ಗೊತ್ತಿಲ್ಲದಿರೋ ಇರೋರಿಗೋಸ್ಕರ ಈ ಒಂದು ವಿಡಿಯೋ. ಅದಾದಮೇಲೆ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂಥವ್ರಿಗೋಸ್ಕರ. ಸೊ ತುಂಬ ಜನ ನಾನು ಕೇಳಿದ್ರಿ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಯಾಕೆ ನಿಮಗಿಲ್ಲ, ನೀವು ಅದ್ರ ಬಗ್ಗೆ ಯಾಕೆ ತಗೊಳ್ತಾ ಇಲ್ಲ, ಒಳ್ಳೇದಲ್ವಾ ಅಂತ. ಸೊ ನನಗಿಲ್ಲ, ನಾನು ತೊಗೊತಿಲ್ಲ. ದಯವಿಟ್ಟು ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಇಷ್ಟೇ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಅಪ್ಡೇಟ್ಸ್ ವಿಡಿಯೋಸ್ ಏನಾದರೂ ಬೇಕು ಅಂದರೆ ಇನ್ನು ಮುಂದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದೇ ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಕೆಲಸನೇ ಅದಲ್ವಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.